ಲೋ ಸುರೇಶ, ಏನೋ ಇದು ಬೆಳಗ್ಗೆ ಹಾಕಿದ ವಿಡಿಯೋಗೆ ಬರೀ 2,000 ಲೈಕ್ಸು. ಆ ಅಲ್ಗಾರಿದಮ್ ಸರಿ ಇಲ್ವಾ ಅಥವಾ ನೀನು ಸರಿಯಾಗಿ ಎಡಿಟಿಂಗ್ ಮಾಡ್ತಿಲ್ವಾ? ನಾನು ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದೀನಿ. ಇವತ್ತು ಜನ ಬ್ಯುಸಿ ಇರ್ತಾರೆ, ಸಂಜೆ ಮೇಲೆ ವ್ಯೂಸ್ ಬರುತ್ತೆ, ಸ್ವಲ್ಪ ನೆಮ್ಮದಿಯಿಂದ ಇರಿ. ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಬಿಡೋ. ಆ ಪಕ್ಕದ ಮನೆ ಆಂಟಿ ನೋಡಿದ್ಯಾ? ಆಲೂಗಡ್ಡೆ ಬೋಂಡ ಹಾಕಿ 2 ಲಕ್ಷ ವ್ಯೂಸ್ ತಗೊಂಡವ್ರೆ. ನಾನಿಲ್ಲಿ ಫಿಲಾಸಫಿ ಹೇಳಿದ್ರೆ ಯಾರೂ ನಂಬ್ತಾ ಇಲ್ಲ. ಕಾಂಪಿಟೇಷನ್ ಜಾಸ್ತಿ ಇದೆ. ನಾವು ಏನಾದರೂ ಹೊಸದಾಗಿ ಮಾಡಬೇಕು. ಟ್ರೆಂಡಿಂಗ್ ಸಾಂಗ್ಗೆ ಡ್ಯಾನ್ಸ್ ಮಾಡೋಣವಾ? ಹಾಂ, ಗುಡ್ ಐಡಿಯಾ. ಮೈಕ್ ತಗೊಂಡು ಬಾ. ನನ್ನ ಆ ಚಪ್ಪಲಿ ಎಲ್ಲಿದೆ? ಅದು ನನ್ನ ಲಕ್ಕಿ ಪ್ರಾಪರ್ಟಿ. ಅಯ್ಯೋ ಅಪ್ಪ, ಮತ್ತೆ ಚಪ್ಪಲಿ ಬೇಡ. ಜನ ನಿಮ್ಮನ್ನು ಚಪ್ಪಲಿ ಸ್ಟಾರ್ ಅಂತ ಕರೀತಾರೆ, ಮರ್ಯಾದೆ ಹೋಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಗಣ್ಣ ರಾಕ್ಸ್. ಇವತ್ತಿನ ಟಾಪಿಕ್ ಏನಂದರೆ ಗೊತ್ತಾ? ಮಕ್ಕಳನ್ನು ಕಂಟ್ರೋಲ್ ಮಾಡೋದೇ ಹೇಗೆ. ನೋಡಿ, ಇದೇ ನಮ್ಮ ಅಸ್ತ್ರ. ಇದು ಕಾಲಿಗೆ ಹಾಕೋಕ್ಕೆ ಮಾತ್ರ ಅಲ್ಲ, ಬುದ್ಧಿ ಕಲಿಸೋಕ್ಕೂ ಆಗುತ್ತೆ. ಯಾರ್ಯಾರು ನಿಮ್ಮ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದೀರಾ ಕಮೆಂಟ್ ಮಾಡಿ. ಯಾರು ಕಷ್ಟಪಡ್ತಾ ಇದ್ದೀರಾ ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತಿ ನಿಮ್ಮ ಆಶೀರ್ವಾದ ಪಡೆದುಕೊಳ್ಳಿ. ಕಟ್ ಸೂಪರ್ ಅಪ್ಪ, ಆದರೆ ಕೊನೆಗೆ ಆಶೀರ್ವಾದ ಬೇಡ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಾಕು ಕಣೋ. ಸರಿ, ನೆಕ್ಸ್ಟ್ ವಿಡಿಯೋಗೆ ಕನ್ಫ್ಯೂಸ್ ಚೇಂಜ್ ಮಾಡ್ತೀನಿ. ನನ್ನ ಆ ರೇಷ್ಮಾ ಶರ್ಟ್ ಇಸ್ತ್ರಿ ಮಾಡಿ ಕೊಡ್ತೀಯಾ ಅಲ್ವಾ? ನನಗೆ ಹಸಿವಾಗ್ತಿದೆ, ಊಟ ಮಾಡಿ ಆಮೇಲೆ ಮಾಡೋಣ ಪ್ಲೀಸ್ ಅಪ್ಪ. ಲೇ, ಕಂಟೆಂಟ್ ಈಸ್ ಕಿಂಗ್ ಅಂತಾರಲ್ಲೋ. ಊಟ ಆಮೇಲೆ, ಮೊದಲು ಆ ರೀಲ್ಸ್ ಮುಗಿಸು, ಆಮೇಲೆ ನಾವಿಬ್ಬರು ಲೈವ್ ಹೋಗೋಣ. ಸರ್, ನಾವು ಭೀಮಯ್ಯ ಪೆನ್ ಬಾಮ್ ಕಂಪನಿಯಿಂದ ನಿಮ್ಮ ವಿಡಿಯೋ ನೋಡಿ ನಿಮಗೆ ತುಂಬ ಇಷ್ಟ ಆಯಿತು. ನೀವು ನಮ್ಮ ಪೇಸ್ ಇಟ್ಕೊಂಡು ಒಂದು ಡ್ಯಾನ್ಸ್ ಮಾಡಬೇಕು. 10,000 ಕೊಡ್ತೀವಿ. 10,000ನಾ? ಡನ್, ಈಗಲೇ ಮಾಡ್ತೀನಿ. ಲೇ ಸುರೇಶ, ಎದ್ದೇಳೋ, ನಮಗೆ ಕೊಲಾಬ್ರೇಷನ್ ಸಿಕ್ಕಿದೆ. ಭೀಮಯ್ಯ ಪೆನ್ ಬಾಂಬ್ ಅಂತೆ. ಅಪ್ಪ, ಮೈ ಕೈ ನೋವಿಗೆ ಬಾಂಬ್ ಹಚ್ಚೋದು ಸರಿ, ಆದರೆ ಬಾಂಬ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಹೇಗೆ? ಅದೆಲ್ಲ ನಿನ್ಗ್ಯಾಕೋ, ದುಡ್ಡು ಬರುತ್ತೆ ಅಲ್ವಾ? ನೀನು ಕ್ಯಾಮರಾ ಹಿಡಿ ಸಾಕು. ನನ್ನ ಮಂಡಿ ನೋವಿನ ಸಮಸ್ಯೆ ಭೀಮಯ್ಯ ಪೆನ್ ಬಾಂಬ್ ಅಂತ ಹೇಳ್ತೀನಿ. ನೀನು ಬ್ಯಾಕ್ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕು. ಫ್ರೆಂಡ್ಸ್, ಮೊದಲು ನಾನು ಕೆಲಸ ಇಲ್ಲ ಅಂತ ಒದ್ದಾಡ್ತಿದ್ದೆ. ಈಗ ನಮ್ಮ ಅಪ್ಪನ ಹತ್ತಿರ ಕೆಲಸಕ್ಕೆ ಸೇರಿ ಒದ್ದಾಡ್ತಿದ್ದೀನಿ. ದಯವಿಟ್ಟು ನನ್ನನ್ನು ಯಾರಾದರೂ ಕಾಪಾಡಿ.